ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಹಳೆ ವರ್ಷನ್ಸ್ನ ನೋಡ್ತಾ ಇದ್ದೀರಿ ಮೊದಲೆಲ್ಲ. ಇವಾಗ ಯೂಟ್ಯೂಬ್ ತುಂಬ ಅಪ್ಡೇಟ್ ಆಗಿದೆ. ಸೊ ಅದಕ್ಕೋಸ್ಕರ ಇವಾಗ ಹೊಸದಾಗಿ ಹೇಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತಂದರೆ ಕನ್ನಡದಲ್ಲಿ ಟೆಕ್ನಾಲಜಿ ವಿಡಿಯೋಸ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಇವಾಗ ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕ್ರೋಮ್ ಬ್ರೌಸರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿ, ಇಲ್ಲಿ 3 ಡಾಟ್ ಲೈನ್ಸ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಯೂಟ್ಯೂಬ್ನ ಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು ಸೈನ್ ಇನ್ ಅಂತ ಇರುತ್ತೆ. ಇವಾಗ ನೀವು ಜಿಮೇಲ್ ಅಕೌಂಟಿಂದ ನೀವು ಇಲ್ಲಿ ಸೈನ್ ಇನ್ ಆಗಬೇಕಾಗುತ್ತೆ. ಇವಾಗ ನಾನು ಒಂದು ಜಿಮೇಲ್ ಅಕೌಂಟಿಂದ ಸೈನ್ ಇನ್ ಆಗ್ತಾಯಿದ್ದೀನಿ. ನೀವೇನಾದರೂ ಕ್ರಿಯೇಟ್ ಮಾಡಿಲ್ಲ ಅಂದರೆ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಸೈನ್ ಇನ್ ಆಗಿ. ಸೊ ನೀವು ಇವಾಗ ನೋಡ್ಬೋದು ನಾನು ಪಾಸ್ವರ್ಡ್ ಹಾಕಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬಂತು. ಇವಾಗ ಲಾಗಿನ್ ಆಗಿದೆ. ಈ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಮೈ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಾಗೆ ನಿಮ್ಗೆ ಈ ರೀತಿ ಲೋಡ್ ಆಗುತ್ತೆ. ಸೊ ಲೋಡ್ ಆಗಿಬಿಟ್ಟು ನಿಮಗೆ ಯೂಟ್ಯೂಬಲ್ಲಿ ಏನು ನೇಮ್ನ ಇಟ್ಕೋತೀರಾ ಆ ಒಂದು ನೇಮ್ನ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ನೇಮ್ ಬೇಕು ಆ ನೇಮ್ನ ಇಲ್ಲಿ ನೀವು ಟೈಪ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಸೇಮ್ ನೇಮ್ ಇಟ್ಕೊಂಡಿದ್ದೀನಿ, ಲಕ್ಕಿ ಬಾಸ್ ಅಂತ. ಸೊ ಇದರಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಎ ಚಾನಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಕ್ಕಿ ಬಾಸ್ ಅನ್ನೋ ಹೆಸರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇವಾಗ ಕ್ರಿಯೇಟ್ ಆಗುತ್ತೆ. ಇವಾಗ ನೀವು ನೇಮ್ನ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ನೋಡ್ಬೋದು ಇದು ನಿಮ್ಮ ಚಾನಲ್ಲು. ಸೊ ಇವಾಗ ಇಲ್ಲಿ ಮೊದಲನೇದಾಗಿ ನೀವು ಕೆಲವೊಂದಷ್ಟು ವೆರಿಫಿಕೇಷನ್ನ ಮಾಡಬೇಕಾಗುತ್ತೆ. ಅದನ್ನ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಚಾನಲ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ನೋಡ್ಬೋದು ಮೇಲ್ಗಡೆ ವೆರಿಫೈ ಅಂತ ಕೇಳ್ತಾ ಇದೆ. ಸೊ ಇವಾಗ ನೀವು ವೆರಿಫೈನ ಮಾಡಬೇಕಾಗುತ್ತೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಇಲ್ಲಿ ಸೆಲೆಕ್ಟ್ ಯುವರ್ ಕಂಟ್ರಿ ಅಂತ ಕೇಳುತ್ತೆ, ಅದೇ ಸೆಲೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟು ಇಲ್ಲಿ ಟೆಕ್ಸ್ಟ್ ಮೀ ದ ವೆರಿಫಿಕೇಷನ್ ಕೋಡ್ ಅಂತ ಇರುತ್ತಲ್ಲ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಫೋನ್ ನಂಬರ್ನ ಹಾಕಬೇಕಾಗುತ್ತೆ, ನಿಮ್ಮ ಫೋನ್ ನಂಬರು. ಸೊ ಫೋನ್ ನಂಬರ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಒಂದು OTP ಬರುತ್ತೆ ಇವಾಗ. ಸೊ ಆ OTPನ ನೀವಿಲ್ಲಿ ಟೈಪ್ನ ಮಾಡಬೇಕಾಗುತ್ತೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನೀವಿಲ್ಲಿ ನೋಡ್ಬೋದು ವೆರಿಫೈಡ್ ಅಂತ ಬಂತು. ಇವಾಗ ನನ್ನ ಚಾನಲು ವೆರಿಫೈಡ್ ಆಗಿದೆ. ಇವಾಗ ನೀವು ಯಾವುದೇ ರೀತಿ ನಿಮ್ಮ ವೀಡಿಯೋಸ್ಗೆ ತಮ್ನೇಲ್ನ ಅಪ್ಲೋಡ್ ಮಾಡ್ಕೋಬೋದು. ಸೊ ಕೆಲವೊಬ್ಬರಿಗೆ ತಮ್ನೇಲ್ನ ಹಾಕೋದಕ್ಕೆ ಆಗ್ತಾ ಇರಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಸೊ ಏನಕ್ಕೆ ಹಾಕೋಕ್ಕಾಗಲ್ಲ ಅಂತಂದರೆ ಅವರು ಈ ರೀತಿ ವೆರಿಫೈನ ಮಾಡ್ಕೊಂಡಿರಲ್ಲ ಅಕೌಂಟ್ನ. ಸೊ ನೀವು ವೆರಿಫೈ ಮಾಡ್ಕೊಂಡ್ರೆ ಮಾತ್ರ ನೀವು ತಮ್ನೇಲ್ನ ಹಾಕೋದಕ್ಕೆ ಸಾಧ್ಯ. ತಮ್ನೇಲ್ ಅಂತಂದರೆ ಇವಾಗ ನೀವು ವಿಡಿಯೋ ನೋಡಬೇಕಾದ್ರೆ ಮೇಲ್ಗಡೆ ಚಿತ್ರ ಇರುತ್ತಲ್ಲ, ಸೊ ಆ ಚಿತ್ರನ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಈ ರೀತಿ ನೀವು ವೆರಿಫೈನ ಮಾಡ್ಕೋಬೇಕು. ಇವಾಗ ನಾನು ನನ್ನ ಯೂಟ್ಯೂಬ್ ಚಾನಲ್ನ ವೆರಿಫೈ ಮಾಡಿದ್ದೀನಿ. ನೀವು ಇವಾಗ ನೋಡ್ಬೋದು ವೆರಿಫೈಡ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಇವಾಗ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡಬೇಕು ಅಂತಂದರೆ ನಿಮಗೆ ಮಾನಿಟೈಸೇಷನ್ ಆನ್ ಆಗಬೇಕು. ಮಾನಿಟೈಸೇಷನ್ ಆನ್ ಆಗಬೇಕು ಅಂತಂದರೆ ನೀವು ಮೊದಲನೇದಾಗಿ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ಸೆನ್ಸ್ ಅಕೌಂಟ್ನ ಮೊದಲು ನಾವು ಕ್ರಿಯೇಟ್ ಮಾಡೋಣ. ಇವಾಗ ನೀವು ನೋಡ್ಬೋದು ಇಲ್ಲಿ ಮಾನಿಟೈಸೇಷನ್ ಅನ್ನೋ ಟ್ಯಾಬ್ ಇದೆಯಲ್ಲ, ಸೊ ಇದ್ರ ಮೇಲೆ ಎನೇಬಲ್ ಅಂತ ಇದೆಯಲ್ಲ, ಸೊ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಇಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಬೇಕಾದರೆ ಅಕೌಂಟ್ ಸ್ಟೇಟಸ್ ಮಾನಿಟೈಸೇಷನ್ ನಾಟ್ ಎನೇಬಲ್ಡ್, ಇನ್ನು ಮಾನಿಟೈಸೇಷನ್ ಎನೇಬಲ್ ಆಗಿಲ್ಲ. ಏನಕ್ಕೆ ಅಂತಂದರೆ ಇವಾಗ ಓದ್ತೀನಿ ನೋಡಿ. ಯು ಕ್ಯಾನ್ ಅಪ್ಲೈ ಫಾರ್ ಮಾನಿಟೈಸೇಷನ್ ಅಟ್ ಎನಿ ಟೈಮ್ ಟು ಬಿ ರಿವ್ಯೂಡ್. ಆಲ್ ಚಾನಲ್ಸ್ ನೀಡ್ ಅಟ್ಲೀಸ್ಟ್ 4000 ವಾಚ್ ಅವರ್ಸ್ ಇನ್ ಪ್ರೀವಿಯಸ್ 12 months ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್. ದಿಸ್ ರಿಕ್ವೈರ್ಮೆಂಟ್ಸ್ ಅಲೌಸ್ ಅಸ್ ಟು ಪ್ರಾಪರ್ಲಿ ಎವಾಲ್ಯುವೇಟ್ ನ್ಯೂ ಚಾನಲ್ಸ್ ಆ್ಯಂಡ್ ಹೆಲ್ಪ್ಸ್ ಪ್ರೊಟೆಕ್ಟ್ ದ ಕ್ರಿಯೇಟರ್ ಕಮ್ಯುನಿಟಿ ಅಂತ ಇದೆ. ಇವಾಗ ಏನಪ್ಪ ಇದರ ಅರ್ಥ ಅಂತಂದರೆ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆನ್ ಆಗಬೇಕು ಅಂತಂದರೆ 4000 ಗಂಟೆ ವಾಚ್ ಟೈಮ್ ಆಗಿರಬೇಕು. ಅಂತಂದರೆ 4000 ಗಂಟೆ ನಿಮ್ಮ ಎಲ್ಲ ವೀಡಿಯೋಸು ಸೇರಿಸಿ 4000 ಗಂಟೆ ನೋಡಿರಬೇಕು. ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಸೊ ಆವಾಗ ಮಾತ್ರ ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಸಾಧ್ಯ. ಇವಾಗ ನೀವು ಮೊದಲನೇದಾಗಿ ಇಲ್ಲಿ ಒಂದೊಂದಾಗಿ ವೆರಿಫೈ ಮಾಡ್ತಾ ಹೋಗೋಣ. ರೀಡ್ ಆ್ಯಂಡ್ ಅಗ್ರಿ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಅಂತಿದೆ. ಸೊ ಇದನ್ನ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ನೀವು ಬೇಕಾದರೆ ನಿಮಗೆ ಟೈಮ್ ಇದ್ದರೆ ಓದ್ಕೋಬೋದು, ಏನೂ ಇಲ್ಲ. ಇದೇನು ತಲೆ ಕೆಡಿಸ್ಕೊಬೇಡಿ. ಟಿಕ್ ಮಾರ್ಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಕ್ಸೆಪ್ಟ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಕ್ಸೆಪ್ಟ್ ಆಯಿತು ಇವಾಗ. ಸೊ ಎರಡನೇದು ಸೈನ್ ಅಪ್ ಫಾರ್ ಆ್ಯಡ್ಸೆನ್ಸ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ತಿದ್ದಾಗೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದು ನೀವೇನು ಮಾಡಬೇಕಾಗಿಲ್ಲ. ಸೊ ನೆಕ್ಸ್ಟ್ ಮೇಲೆ
ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದೇನಾದರೂ ಮೊದಲೇ ಆ್ಯಡ್ಸೆನ್ಸ್ ಅಕೌಂಟ್ ಇತ್ತು ಅಂತಂದರೆ ಆ ಆ್ಯಡ್ಸೆನ್ಸ್ ಅಕೌಂಟ್ ಜೊತೆಗೆ ಲಿಂಕ್ ಮಾಡ್ಕೋಬೋದು. ನೀವೇನಾದರೂ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಹೊಸ್ದಾಗಿ ನೀವು ಚಾನಲ್ಗೆ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನಾನು ಹೊಸ್ದಾಗಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಬೇರೆ ಒಂದು ಹೊಸ್ದಾಗಿ ನಾನು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇವಾಗ ನಿಮ್ಮ ಹತ್ರ ಆ್ಯಡ್ಸೆನ್ಸ್ ಅಕೌಂಟ್ ಇದ್ದರೆ, ಮೊದಲೇ ಇದ್ದರೆ ಯೂಸ್ ಎ ಡಿಫ್ರೆಂಟ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೀವು ಕೆಲವೊಂದಷ್ಟು ಪರ್ಮಿಷನ್ಸ್ನ ಕೊಡಬೇಕಾಗುತ್ತೆ. ಎಸ್ ಅಂತ ಕೊಡಿ ಇದಕ್ಕೆ. ಸೊ ಇಲ್ಲಿ ನಿಮ್ಮ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಅದೇ ರೀತಿ ಪರ್ಮಿಷನ್ ಕೊಟ್ಟು ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟು ಇವಾಗ ಕ್ರಿಯೇಟ್ ಆಗುತ್ತೆ. ಸೊ ನೀವಿವಾಗ ನೋಡ್ಬೋದು, ಈ ರೀತಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಅಡ್ರೆಸ್ ಡೀಟೇಲ್ಸ್ ಅಂತ ಕೇಳುತ್ತೆ ನಿಮಗೆ. ಇಲ್ಲಿ ನೀವು ಕೆಲವೊಂದಷ್ಟು ನಿಮ್ಮ ಅಡ್ರೆಸ್ನ ನೀವು ಜೊತೆಗೆ ನಿಮ್ಮ ನೇಮ್ನ ಹಾಕಬೇಕಾಗುತ್ತೆ. ಇವಾಗ ನೇಮ್ನ ಹಾಕಿದ್ದೀನಿ. ಸೊ ಅಡ್ರೆಸ್ನ ಹಾಕೊಳ್ಳಿ. ನೆಕ್ಸ್ಟು ನಿಮ್ಮ ಮನೆ ಅಡ್ರೆಸ್ನ ಹಾಕೊಳ್ಳಿ. ಸೊ ನಿಮ್ಮ ಸಿಟಿನ ಹಾಕೊಳ್ಳಿ, ನೀವು ಯಾವ ಊರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜೊತೆಗೆ ನಿಮ್ಮ ಪಿನ್ ಕೋಡ್ ಹಾಕಬೇಕಾಗುತ್ತೆ. ಸೊ ನಿಮ್ಮ ಸ್ಟೇಟ್ನ ಹಾಕಿ. ನಿಮ್ಮ ಮೊಬೈಲ್ ನಂಬರ್ ಏನಾದರೂ ಹಾಕಬೇಕು ಅಂತ ಇದ್ದರೆ ಸೊ ನೀವು ಮೊಬೈಲ್ ನಂಬರ್ನ ಹಾಕೋಬೋದು ಇಲ್ಲಿ. ಸೊ ನಾನೇನು ಹಾಕ್ತಾಯಿಲ್ಲ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನಿಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ಗಾಟ್ ಇಟ್ ಅಂತ ಕ್ಲಿಕ್ ಮಾಡಿ. ಇಟ್ ಮೇಲೆ ಕ್ಲಿಕ್ ಮಾಡಿದಾಗೆ ದಿಸ್ ಯೂಶ್ವಲಿ ಟೇಕ್ಸ್ ಎ ಲೆಸ್ ದೆನ್ ಎ ಡೇ. ಈ ಒಂದೇ ದಿನದಲ್ಲಿ ನಿಮಗೆ ಆ್ಯಕ್ಟಿವೇಟ್ ಮಾಡ್ತಾರೆ. ನಿಮ್ಮ ಡೀಟೇಲ್ಸ್ನ ಕೊಟ್ಟಿದ್ದೀರಲ್ಲ, ಸೊ ಅದನ್ನ ವೆರಿಫೈ ಮಾಡಿ ಆ್ಯಕ್ಟಿವೇಟ್ ಮಾಡ್ತಾರೆ. ಸೊ ಇದಾದ ನಂತರ ನಿಮಗೆ ವೆರಿಫೈ ಆಗಿರುತ್ತೆ. ಇಲ್ಲಿ ಬಂದು ನೀವು ಚೆಕ್ ಮಾಡ್ಕೋಬೋದು, ಆ್ಯಡ್ಸೆನ್ಸ್ ಅಕೌಂಟ್ನ ನೀವು ಚೆಕ್ ಮಾಡ್ಕೋಬೋದು. ಸೊ ನೀವು ಅಲ್ಲಿ ಆ್ಯಡ್ಸೆನ್ಸ್ ಅಕೌಂಟ್ಗೆ ಅಪ್ಲೈ ಮಾಡಿರ್ತೀರಲ್ಲ, ಪೇಮೆಂಟ್ ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನು. ಸೊ ಅದು ಒಂದು ದಿನದೊಳಗೆ ಆ್ಯಕ್ಟಿವೇಟ್ ಆಗುತ್ತೆ ಆ್ಯಡ್ಸೆನ್ಸ್ ಅಕೌಂಟು. ಸೊ ಒಂದು ದಿನದೊಳಗೆ ಆ್ಯಕ್ಟಿವೇಟ್ ಆದಮೇಲೆ ನೀವು ಇಲ್ಲಿ ಬಂದು ನೀವು ಚಾನಲಲ್ಲಿ ನೀವು ಈ ರೀತಿ ಓಪನ್ ಮಾಡಿದ್ರೆ ಸೊ ಈ 3 ವೆರಿಫೈ ಆಗಿರುತ್ತೆ ಗ್ರೀನ್ ಟಿಕ್ ಮಾರ್ಕಲ್ಲಿ. ಸೊ 4ನೇದು ಮಾತ್ರ ರೆಡ್ಡಲ್ಲಿರುತ್ತೆ. ಇದೇನಪ್ಪ ರೆಡ್ಡಲ್ಲಿ ಏನಕ್ಕೆ ಇರುತ್ತೆ ಅಂತಂದರೆ, ನೀವು 4000 ವಾಚ್ ಟೈಮ್ ಅವರ್ಸು ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಆಗೋ ತನಕ ಇದು ರೆಡ್ಡಲ್ಲೇ ಇರುತ್ತೆ. ಸೊ ಅದಾದ ತಕ್ಷಣ ಇದು ಆಟೋಮೆಟಿಕ್ ಆ್ಯಡ್ ಆಗ್ತಾ ಇರುತ್ತೆ. ಅದಾಗದೆ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ರೆ ನಿಮ್ಗೆ ಇಲ್ಲಿ 51, 52 ಅಂತ ಆ್ಯಡ್ ಆಗ್ತಾ ಇರುತ್ತೆ. ಸೊ ಇದು 1000 ಜೊತೆಗೆ 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆದ ತಕ್ಷಣ ನಿಮಗಿದು ಗ್ರೀನ್ ಟಿಕ್ ಮಾರ್ಕ್ ಆಗುತ್ತೆ. ಗ್ರೀನ್ ಟಿಕ್ ಮಾರ್ಕ್ ಆದ ತಕ್ಷಣ ನಿಮ್ಮ ಚಾನಲಿಂದ ಒಂದು ಯೂಟ್ಯೂಬರ್ಗೆ ಒಂದು ಇಮೇಲ್ ಹೋಗುತ್ತೆ. ಏನಂತ ಅಂತಂದರೆ, ಇವರು ವಾಚ್ ಟೈಮ್ ಅವರ್ಸು ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಒಂದು ಇಮೇಲ್ ಹೋಗುತ್ತೆ. ಸೊ ಅವರು 1 ತಿಂಗಳೊಳಗೆ ನಿಮಗೆ ಒಂದು ಫೀಡ್ಬ್ಯಾಕ್ನ ಕಳಿಸ್ತಾರೆ. ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆನ್ ಮಾಡಿದ್ದೀವಿ, ಇವಾಗ ನೀವು ದುಡ್ಡನ್ನ ಮಾಡ್ಬೋದು ಅಂತ ಅವರು ಒಂದು ಇಮೇಲ್ನ ಕಳಿಸ್ತಾರೆ. ಸೊ ಅಲ್ಲಿ ತನಕ ನೀವು ವೆಯ್ಟ್ನ ಮಾಡಬೇಕಾಗುತ್ತೆ. ಸೊ ಅವ್ರು ಕಳಿಸಿದ್ಮೇಲೆ ನೀವು ನಿಮಗೆ ಇಲ್ಲಿ ಅಕೌಂಟ್ ಸ್ಟೇಟಸ್ ಅಂತಿದೆಯಲ್ಲ, ಇಲ್ಲಿ ಮಾನಿಟೈಸೇಷನ್ ನಾಟ್ ಎನೇಬಲ್ಡ್ ಅಂತಿದೆಯಲ್ಲ, ಸೊ ಅಲ್ಲಿ ಮಾನಿಟೈಸೇಷನ್ ಎನೇಬಲ್ಡ್ ಅಂತ ಅವಾಗ ಬರುತ್ತೆ ನಿಮ್ಮ ಅಕೌಂಟ್ಗೆ. ಈ ಒಂದು ನೀವು ಮಾನಿಟೈಸೇಷನ್ ನಿಮಗೆ ಆನ್ ಆಗಬೇಕು ಅಂತಂದರೆ, ನಾನು ಆವಾಗಲೇ ಹೇಳಿದಾಗೆ 4000 ಅವರ್ಸ್ ವಾಚ್ ಟೈಮ್ ಇರಬೇಕು, ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು. 1000 ಸಬ್ಸ್ಕ್ರೈಬರ್ಸ್ ಏನೋ ನಿಮಗೆ ಅರ್ಥ ಆಗುತ್ತೆ. ಸೊ 4000 ಅವರ್ಸ್ ವಾಚ್ ಟೈಮ್ ಅಂತಂದರೆ ಏನು ಅಂತ ಯೋಚನೆ ಮಾಡೋದಾದರೆ, ನೀವು ಇವಾಗ ಒಂದು 5 ನಿಮಿಷದ ವೀಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. 5 ನಿಮಿಷದ ವೀಡಿಯೋನ ಇವಾಗ ಯಾರಾದರೂ 5 ನಿಮಿಷ ಫುಲ್ಲು ವೀಡಿಯೋನ ನೋಡಿದ್ರೆ 5 ನಿಮಿಷ ಆ್ಯಡ್ ಆಯಿತು. ಸೊ ಅದೇ ರೀತಿ 4000 ಗಂಟೆಗಳ ಕಾಲ ನಿಮ್ಮ ವೀಡಿಯೋಸ್ ವಾಚ್ ಆಗಿರಬೇಕು. ಒಂದೇ ವೀಡಿಯೋದಲ್ಲ, ಎಲ್ಲ ವೀಡಿಯೋಸ್ ಸೇರಿಸಿ. ಸೊ ಅದು ಕಂಪ್ಲೀಟ್ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ತಗೋತಾ ಇರುತ್ತೆ. ನೀವು ಮಾಡ್ತಾ ಇದ್ದಂಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಂಗೆ ಯಾರು ನೋಡ್ತಾ ಇದ್ರೆ ಅಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಹೊಸಬ್ರು ಬರ್ತಾ ಇದೆ ಅಂತಂದರೆ ಅಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅದು ಕಂಪ್ಲೀಟ್ ಆದ ತಕ್ಷಣ ಅದು ವೆರಿಫೈ ಆಗಿ ನಿಮ್ಮ ಒಂದು ಜಿಮೇಲಿಂದ ಅದು ಒಂದು ಮೆಸೇಜ್ ಹೋಗುತ್ತೆ ಯೂಟ್ಯೂಬರ್ಗೆ. ಅವರು ವೆರಿಫೈ ಮಾಡಿ 1 ಮಂತ್ ಒಳಗೆ ನಿಮಗೆ ಡಿಸಿಷನ್ನ ನಿಮಗೆ ಕಳಿಸ್ತಾರೆ. ಸೊ ಈ ರೀತಿ ನೀವು ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಚಾನಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತಾ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.